ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಗೆಣಸಿನ ಪಾಯಸ ಅಂತೇಳಿ. ಗೆಣಸು ಸ್ವೀಟ್ ಪೊಟೆಟೋದು ಖೀರ್ ಅಂತ ಹೇಳ್ತಾರಲ್ಲ, ಅದು ಪಾಯಸ ಮಾಡಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ. ಅದು ನಾನು 4 ಗೆಣಸನ್ನು ತೊಗೊಂಡಿದ್ದೀನಿ. 4 ಗೆಣಸು. ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು 2 ಲೋಟ ನೀರನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. 4 ವಿಸಿಲ್ ಬರಬೇಕು ಕುಕ್ಕರ್ಗೆ. ನಿಮ್ಗೆ ಬೇಕಾದರೆ ಎಷ್ಟು ಜಾಸ್ತಿ ಬೇಕೋ ಕಮ್ಮಿ ಬೇಕೋ ನೋಡ್ಕೊಳ್ಳಿ. ನಾನು ತುಂಬ ಬೇಯಬಾರ್ದದು ಗೆಣಸು, ಹಾಗಾಗಿ 4 ವಿಸಿಲ್ ತರಿಸ್ಕೊಂಡಿದ್ದೀನಿ. ಅದನ್ನು ಓಪನ್ ಮಾಡಿ, ಕುಕ್ಕರಲ್ಲಿ ಬೆಂದಿದೆ ಅದು, ಓಪನ್ ಮಾಡಿ ಅದರದ್ದು ಸಿಪ್ಪೆನ ತೆಗೆದುಬಿಟ್ಟು ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ನಾನು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇಟ್ಕೋಬೇಕು. ಅಷ್ಟೂ ಇಟ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ಈಗ ನಾನು 2 ಗಂಟೆ ಮುಂಚೆ 3/4 ಲೋಟ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಇದು 3/4 ಲೋಟ ಅಕ್ಕಿ ಮತ್ತು 1 ಲೋಟ ಕಾಯಿ ತುರಿ, ತೆಂಗಿನಕಾಯಿ ತುರಿ, ಒಂದು 7-8 ಯಾಲಕ್ಕಿ, ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಅದೆಷ್ಟನ್ನು ಮಿಕ್ಸಿಗೆ ಹಾಕಬೇಕು. ಅಕ್ಕಿ 3/4 ಲೋಟ ಅಕ್ಕಿ, 1 ಲೋಟ ಕಾಯಿ ತುರಿ ಮತ್ತು 7-8 ಯಾಲಕ್ಕಿ ಅಷ್ಟನ್ನು ಹಾಕ್ಕೊಂಡು, ಬೇಕಾದರೆ ಯಾವಾಗಲಾದರೂ ನಿಮ್ಗೆ ಲೈಕ್ ಆದರೆ ಬಾದಾಮಿನೋ ಗೋಡಂಬಿನೋ ಏನು ಬೇಕಾದ್ರೂ ಹಾಕ್ಕೋಬೋದು. ಒಂದು 4 ನಾನು ಹಾಕಿಲ್ಲ. ಅದನ್ನು ಹಾಕ್ಕೊಂಡು ಕಾಯಿ ತುರಿನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅದನ್ನು ನೈಸಾಗಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಅದನ್ನು ಇಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಇದು ಬೆಲ್ಲನ ತೊಗೊಂಡು 1 ಲೋಟ ಬೆಲ್ಲ ಹಾಕಬೇಕು. ಇದಕ್ಕೆ 1 ಲೋಟ ಬೆಲ್ಲ ಹಾಕಿ ನೀವು 2 ಲೋಟ 3 ಲೋಟ ನೀರನ್ನ ಹಾಕಿಬಿಟ್ಟು ಕುದಿಸ್ಕೋಬೇಕು. ನೀರನ್ನು ಸ್ವಲ್ಪ ಕುದಿಸ್ಕೋಬೇಕು. ಅದು ನಮಗೆ ಎಷ್ಟು, ನಾನು 1 ಲೋಟ ಹಾಕಿದ್ದೀನಿ. ನಿಮ್ಮ ಸ್ವೀಟ್ ನಮಗೆ ಜಾಸ್ತಿ ಸ್ವೀಟ್ ಬೇಡ ಅಂದ್ಬಿಟ್ಟು 1 ಲೋಟ ಹಾಕಿರೋದು. 1 ಲೋಟಕ್ಕೆ ಚೆನ್ನಾಗಿರುತ್ತೆ, ಸುಮಾರು ಮೀಡಿಯಮ್ಮಾಗಿ ಸ್ವೀಟ್ ಬರುತ್ತೆ. ಇದು ಬೇರೆ ಗೆಣಸು ಬೇರೆ ಸ್ವೀಟಾಗಿರುತ್ತಲ್ಲ, ಹಾಗಾಗಿ 1 ಲೋಟ ಸಾಕು. ಅದು ಕುದ್ದ ಮೇಲೆ ಗೆಣಸನ್ನು ಕಟ್ ಮಾಡಿರೋ ಪೀಸಸನ್ನು ಅದರಲ್ಲಿ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಕುದೀತಿರ್ಬೇಕಾದ್ರೆ ಈ ರುಬ್ಬಿರೋ ಮಿಕ್ಸಿ ಮಾಡಿರೋ ಅಕ್ಕಿದು ಪೇಸ್ಟ್ ಇರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕಿದ ಮೇಲೆ ಕೈ ಬಿಡಬಾರ್ದು, ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ ಅದು ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ಪೂರಿಗೆ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾಯಸದ ಥರ ತಿನ್ಕೋಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಇದು ಚೆನ್ನಾಗಿ ತಳ ಹತ್ತದೇ ಇದ್ದಂಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಅಂದರೆ ಬೇಗ ತಳ ಹತ್ತಿಬಿಡುತ್ತೆ ಅದು. ಅದರಿಂದ ಕೈ ಬಿಡಲೇಬಾರ್ದು. ಅದನ್ನು ಚೆನ್ನಾಗಿ ಮಾಡ್ಕೋಬೇಕು. ಅದು ಚೆನ್ನಾಗಿ ಸ್ವಲ್ಪ ಹೊತ್ತಿದ ಮೇಲೆ ಒಂದು 5 ನಿಮಿಷಕ್ಕೆಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆದಮೇಲೆ ಅದ್ರ ಪಾಯಸ ನಮ್ಮದು ರೆಡಿಯಾಗಿರುತ್ತೆ. ಅದು ಗೆಣಸು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಎ, ಸಿ ಮತ್ತು ಫೈಬರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಥ್ಯಾಂಕ್ ಯು.